ರಾಶಿ ಮಾಡಲು ಹಾಕಿದ್ದ ಮೆಕ್ಕೆಜೋಳ ನೀರು ಪಾಲಾಗಿದೆ. ಹಾವೇರಿ ಜಿಲ್ಲೆಯ ಅರಿಶಿನಗುಪ್ಪಿ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ 20ಕ್ಕೂ ಅಧಿಕ ಮೆಕ್ಕೆಜೋಳ ರಾಶಿಗೆ ಹಾನಿ ಉಂಟಾಗಿದೆ. ರಾಶಿಯಲ್ಲಿಯೇ ಮೊಳಕೆ ಒಡಿತಾ ಇದೆ ಮೆಕ್ಕೆಜೋಳ. ಪ್ರತಿ ಎಕರೆಗೆ 20 ರಿಂದ 30 ಸಾವಿರ ಖರ್ಚು ಮಾಡಿದ್ದ ರೈತರು ಮೆಕ್ಕೆಜೋಳ ಖರೀದಿಗೂ ವ್ಯಾಪಾರಿಗಳು ಇದೀಗ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಬೇಸಿಗೆ ಮಳೆ ಆರ್ಭಟಕ್ಕೆ ರೈತರ ಬದುಕು ಇದೀಗ ಸಂಪೂರ್ಣವಾಗಿ ಸರ್ವನಾಶದತ್ತ ಸಾಗ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಕರ್ನಾಟಕಕ್ಕೂ ಅದರ ಎಫೆಕ್ಟ್ ಮುಟ್ಟಿರುವಂತದ್ದು. ಮುಂಗಾರಕ್ಕೂ ಮೊದಲೇ ಮಳೆ ಬರುತ್ತಿರುವಂತರಿಂದ ಹಾವೇರಿ ಜಿಲ್ಲೆಯ ಅನ್ನದಾತರು ಅಕ್ಷರಶಃ ಕಂಗಾರಾಗಿರುವಂತದ್ದು. ಹಾವೇರಿ ಜಿಲ್ಲೆಯ ಪ್ರಮುಖ ಬೆಳೆಯಾದಂತಹ ಮೆಕ್ಕೆಜೋಳ ಏನಿದೆ, ಮೆಕ್ಕೆಜೋಳ ಈಗ ಕಟಾವಿಗೆ ಬಂದಿರುವಂತದ್ದು. ಕಟಾವು ಮಾಡಿ ಸಾಲ ಸೂಲ ಮಾಡಿದ ಬೆಳೆಯನ್ನ ಇನ್ನೇನು ಕಟಾವು ಮಾಡಿ ರಾಶಿ ಮಾಡಿರುವಂತದ್ದು ರೈತರು. ಆದ್ರೆ ಅಕಾಲಿಕ ಮಳೆ ಏನು ಮುಂಗಾರ ಆರಂಭಕ್ಕೂ ಮೊದಲು ಏನು ಮಳೆ ಬರ್ತಾ ಇದೆ, ಹೀಗಾಗಿ ರಾಶಿ ಮಾಡಿದಾರಲ್ಲ ಆ ರಾಶಿಯಲ್ಲೇ ಈಗ ಮೊಳಕೆ ಹೊಡೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈ ಮೆಕ್ಕೆಜೋಳವನ್ನ ಈಗ ಸರಿಸುಮಾರು ಎಕರೆಗೆ 35 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಲಕ್ಷ ಗಂಟ್ಲೆ ಆದಾಯವನ್ನ ನಿರೀಕ್ಷೆಯಲ್ಲಿದ್ರು, ಸಾಲ ಸೂಲ ಮಾಡಿ ಬೆಳೆದಿದ್ರು. ಆದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಮಗೆ ರೈತರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಅವ್ರು ಎಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ಅನ್ನುವಂತ ಮಾತುಗಳನ್ನ ರೈತರನ್ನ ಕೇಳ್ತೇನೆ. ಸರ್, ಎಷ್ಟು ಎಕರೆ ಗೊಂಜಾಳನ ಬೆಳೆದ್ರಿ? 2 ಎಕರೆ ಮಾಡಿದ್ರಿ. 15 ದಿವಸ ನೋಡ್ರಿ 2 ಎಕರೆ ದುಡಿಯಾಕತ್ತೀವಿ. ಮುಂಜಾನೆ ರಾತ್ರಿ ಹಗಲಿ ಕೈಯೇ ಬಿಡವಲ್ಲ ಮಳೆಗೆ. ಏನ್ ಮಾಡ್ಬೇಕಂತ ತಿಳಿಯಂಗಿಲ್ಲ. ವ್ಯಾಪಾರಸ್ಥರು ಬರ್ತಾ ಇದಾರೆ, ಒಣಗಿದ್ ಬರ್ತಾರೆ. ಅವ್ರು ಒಣಗಿಲ್ಲ ಅಂದ್ರೆ ಅವ್ರು ಬರೋದೇ ಇಲ್ಲ. ಒಣಗಿಸ್ರಿ ಬಂದು ಹೋಯ್ತೀವಿ ಅಂತಾರ. ಹೆಂಗೆ ಎಷ್ಟು ಕ್ವಿಂಟಲ್ಗೆ ಎಷ್ಟಿತ್ತು? 2,000 2,100 ಹಿಂಗೆ ಇದಾವು. ಆ 15 ದಿವಸ 4-5 ಜನ 15 ದಿವಸ ಆಯ್ತು ಇದನ್ನ ಮಾಡ್ತೀವಿ. ಆ ದುಡ್ದಿದ್ ಪಗಾರನಾಗಲ್ಲ ನೋಡ್ರಿ ಇದಕ್ಕೆ. ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಅಧಿಕಾರಿಗಳು ಬಂದು ರೈತರ ಕಷ್ಟ ಏನು ಆಲಿಸಿದ್ರ? ಅಧಿಕಾರಿಗಳು ಬಂದಾರ? ಏನ್ ಯಾರು ಬರ್ತಾರ ಅವ್ರಿ? ಯಾರು ಬಂದಿಲ್ಲ. ಇಲ್ಲಿ ಹೆಂಗ್ ಬರ್ತಾರ? ನಮ್ಗೆ ಬರೀ ಕಣ ಇಲ್ಲ. ಎಲ್ಲರ ಕಣ ಮಾಡ್ಕೊಂಡವೆ ಅಂದ್ರೆ ಜಾಗ ಇಲ್ಲ. ಯಾವ್ದಾರ ಸಾರ್ವಜನಿಕ ಜಾಗ ಐತಿ ಅಲ್ಲಿ ಹೋಗೋಣ ಅನ್ನೋರ್ಗ ಅದು ಯಾವ್ದಾರ ಇದು ಅಂತಾರ ಬಿಟ್ಟು ಬಂದ್ಬಿಡ್ತವೆ. ಇಷ್ಟೆಲ್ಲ ಸಮಸ್ಯೆ ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ ಅನ್ನುವಂತ ಆರೋಪನ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಬಂದು ಏನಾದ್ರೂ ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.